ಡಾಕ್ಟರ್ ಎಮ್ ಎಲ್ ಸಿ ತಿಮ್ಮೆಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಇದೆ. ಏಕೆ ಈ ದಿನ ಸರಳ ವ್ಯಕ್ತಿ ಮತ್ತು ನಮ್ಮ ಹಿರಿಯ ನಾಯಕರಾದ ಡಾಕ್ಟರ್ ತಿಮ್ಮೆಯವರ ಹುಟ್ಟುಹಬ್ಬದ ಅಂಗವಾಗಿ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಈ ದಿನ ಪ್ರಾಧಿಕಾರ ಈ ದಿನ ಒಟ್ಟಿಗೆ ಪ್ರಾಧಿಕಾರನೂ ಇವತ್ತೇ ಉದ್ಘಾಟನೆ ಆಗ್ತು. ಇವತ್ತು ವಿತ್ತು ಎಮ್ ಎಲ್ ಸಾಹೇಬರು ಹುಟ್ಟಿದ ಹಬ್ಬದಂಗಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಅಲ್ಲಿಂದ ಒಂದು ತಿರ್ಗಾ ಮನೆ ಹತ್ರ ನಮ್ಮ ಅಭಿಮಾನಿಗಳೆಲ್ಲ ಸೇರಿಕೊಂಡು ನಮ್ಮ ವಾರ್ಡಿನ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹುಟ್ಟಿದ ಹಬ್ಬನ ಸರಳವಾಗಿ ಆಚರಿಸಿ ತಿರ್ಗಾ ಇಲ್ಲಿ TTL ಕಾಲೇಜ್ ಪಕ್ಕ ಆಶ್ರಮ ಇದೆ. ಪ್ರತಿ ವರ್ಷ ವೃದ್ಧಾಶ್ರಮಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಸ್ತೀವಿ. ಊಟದ ವ್ಯವಸ್ಥೆ ಮಾಡಿ ಸಾಹೇಬ್ರಿಂದನೇ ಊಟದ ಬಡಿಸೋ ವ್ಯವಸ್ಥೆ ಮಾಡಿ ಒಂದು 4 ಜನಕ್ಕೆ ಸಹಾಯ ಮಾಡಿದ್ದೀವಿ. ನಾವು ವೃದ್ಧಾಶ್ರಮಕ್ಕೆ ಮತ್ತು ವೀಲ್ ಚೇರ್ ಕೊಡೋದು, ಮಕ್ಕಳಿಗೆ ಬಟ್ಟೆ ಬುಕ್ ಎಲ್ಲ ಕೊಡೋದು ನಮಗೆ ಭಾಳ ಖುಷಿ ಕೊಡುತ್ತೆ. ಏಕೆಂದರೆ ಎಲ್ಲ ಖರ್ಚು ಮಾಡೋ ಬದಲು ಈ ಥರ ಮಾಡೋದ್ರಿಂದ ಮನಸ್ಸಿಗೂ ಸಮಾಧಾನ ಇರುತ್ತೆ. 4 ಜನ ನೋಡೋದ್ರಿಗೂ ಈ ಥರ ಮಾಡ್ಬೇಕು ಬಿಡಪ್ಪ ಅಂತ ಅನ್ಸುತ್ತೆ. ಇವತ್ತು ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ತಿಮ್ಮಯ್ಯ ಸರ್ ಅವ್ರದ್ದು ಜನ್ಮದಿನ. ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ವೈದ್ಯರಾಗಿ ಒಂದು ರಾಜಕೀಯ ಬದುಕನ್ನು ಮತ್ತು ವೃತ್ತಿ ಬದುಕನ್ನು ಎರಡನ್ನೂ ಭಾಳ ಅತ್ಯಂತ ಯಶಸ್ವಿಯಾಗಿ ಬಂದಿರುವಂಥವ್ರು. ಎಲ್ಲೂ ಕೂಡ ಒಂದು ಸಣ್ಣ ವ್ಯತ್ಯಾಸನೂ ಮಾಡ್ಕೊಳ್ಳೋದಂಗೆ, ಲೋಪದೋಷ ಮಾಡ್ಕೊಳ್ಳೋದಂಗೆ ವ್ಯಕ್ತಿತ್ವನ ರೂಪಿಸ್ಕೊಂಡಿರುವಂಥವ್ರು. ಅದರಲ್ಲೂ ಭಾಳ ಪ್ರಮುಖವಾಗಿ ಶೋಷಿತ ಸಮುದಾಯಗಳ ಬಗ್ಗೆ ಅಂತಃಕರಣ ಇಟ್ಕೊಂಡು ಸಮಾಜ ಸೇವೆಯನ್ನು, ರಾಜಕಾರಣವನ್ನು ಮಾಡ್ಕೊಂಡ್ಬಂದಿರೋರು. ಒಂದು ವೃತ್ತಿ ಬದುಕನ್ನು ಕೊಟ್ಟಿರುವಂಥವ್ರು ಸನ್ಮಾನ್ಯ ದೇವರಾಜ ಅರಸವರು, ರಾಜಕೀಯ ಬದುಕನ್ನು ಕೊಟ್ಟಿರುವಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಂದರೆ ಈ ಎರಡೂ ವ್ಯಕ್ತಿಗಳು ಮಹಾನ್ ದಿಗ್ಗಜಗಳವರು. ಅವರು ಇವ್ರನ್ನ ಗುರುತಿಸಿ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂದರೆ ಆ ವ್ಯಕ್ತಿತ್ವ, ಅವರ ನಡತೆ, ಅವರ ಮೌಲ್ಯಗಳು, ಅವರ ವೃತ್ತಿ ಬದುಕಿನ ಒಡನಾಟಗಳು ಎಷ್ಟು ಮಟ್ಟಿಗಿತ್ತು ಅಂತೇಳಿ. ಸೊ ಆ ಕಾರಣಕ್ಕಾಗಿ ನಾವು ತಿಮ್ಮಯ್ಯ ಸರ್ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವನ ಹೊಂದಿರುವಂಥವ್ರು. ಅವರು ನಿವೃತ್ತರಾದ ನಂತರ ಆರಾಮಾಗಿ ಮನೇಲಿ ಇರ್ಬೋದಾಗಿತ್ತು, ನಿವೃತ್ತಿಯ ಬದುಕನ್ನು ಕಳಿಬೋದಾಗಿತ್ತು. ಅದನ್ನು ಮೀರಿ ಸಮಾಜ ಸೇವೆ ತೊಡಗಿಸ್ಕೋಬೇಕು ಅಂತೇಳಿ ಬಂದಂಥವ್ರು. ಅದನ್ನು ಗುರುತಿಸಿ ಸಿದ್ದರಾಮಯ್ಯನವರು ಇವತ್ತು MLC ಆಗಿ ಚುನಾವಣೆಗೆ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರ ಬದುಕು, ಅವರ ರಾಜಕಾರಣದ ಸೇವೆ ಇನ್ನೂ ಮುಂದುವರಿಲಿ. ನಾವು ನಾಳೆ 12:30 ಗಂಟೆಗೆ ಬೊಂಬುಬಾಜಿನ ಡಮ್ಮಂಡ ಸ್ಕೂಲ್ನಲ್ಲಿ ಆ ಮಕ್ಕಳೊಂದಿಗೆ, ವಿಶೇಷ ಚೇತನಗಳೊಂದಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ. ನಾಳೆ 12:30ಗೆ ಆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ.